ನಮ್ಮದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಲು. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಇವತ್ತು ನಮ್ಮ ಜೊತೆ ಯಾರು ಬಂದಿದ್ದಾರೆ ಗೊತ್ತಾ? ನಮ್ಮ ಮನೆಗೆ ನನ್ನ ಮಗಳು ಬಂದಿದ್ದಾಳೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ನಿಮಿಷ ಬರ್ತೀನಿ ಅಂದ್ಕೊಂಡು ಹೋದರು. ಯಾರೋ ಫ್ರೆಂಡ್ ಬಂದು ಅಲ್ಲಿ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೊಸೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಾನು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕಂಟಿನ್ಯೂಸ್ ಆಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಮ್ಮ ಸಿಹಿದು ಔಟ್ಫಿಟ್ ನೋಡಿ, ತುಂಬ ಚೆನ್ನಾಗಿದೆ. ಇದು ಗಿಫ್ಟ್ ಕೊಟ್ಟಿದ್ದು ನಮ್ಮ ಇಲ್ಲಿ ಮೈಸೂರಲ್ಲಿ ಪಕ್ಕದ ಮನೆಯವರು ಫಂಕ್ಷನ್ಗೆ ಬಂದಿರಲಿಲ್ಲ. ಸೊ ಅವರು ನಿನ್ನೆ ನೈಟ್ ಬಂದು ಕೊಟ್ಬಿಟ್ಟು ಹೋದರು. ತುಂಬಾ ಚೆನ್ನಾಗಿದೆ, ಪ್ರಿಟ್ಟಿಯಾಗಿ ಕಾಣ್ತಿದ್ದಾಳೆ. ಚಿನಿ ಇಲ್ಲಿ ಅಲ್ಲಿ ಸಿಹಿ ಅಲ್ಲಿ ನೋಡು, ಹಾಯ್ ಮಾಡು. ನನ್ನ ಮಗ ನೋಡಿ, ಅವನಿಗೆ ನನ್ನ ತಂಗಿ ಬಟ್ಟೆ ರೈನ್ಬೋ ಥರ ಕಾಣಿಸ್ತಿದೆ. ಆಮೇಲೆ ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ, ಫಂಕ್ಷನ್ ಎಲ್ಲ ಆಯ್ತಲ್ಲ, ಸ್ವಲ್ಪ ಏನೋ ದೃಷ್ಟಿ ಥರ ಆಗಿತ್ತು ಅನಿಸುತ್ತೆ. ಜ್ವರ ಬಂದ್ಬಿಟ್ಟಿತ್ತು ಸಡನ್ನಾಗಿ. ಚೆನ್ನಾಗಿ ಇದ್ಲು. ಮತ್ತು ನಾವು ಮನೆಯೆಲ್ಲ ಹುಡ್ಕಕ್ಕೆ ಹೋಗಿದ್ವಲ್ವ, ಆಗ ಬಿಸಿಲಲ್ಲೇ ಕರ್ಕೊಂಡೋಗ್ಬಿಟ್ಟಿದ್ವಿ. ಹಂಗಾಗಿ ಸ್ವಲ್ಪ ಜ್ವರ ಬಂದಿತ್ತು, ಅದಕ್ಕೆ ಜ್ವರ ಬಂದ್ಬಿಟ್ಟಿತ್ತು ಅವಳಿಗೆ. ಇವಾಗ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದಾಳೆ. ಸಿರಪ್ ಎಲ್ಲ ಹಾಕಿದ್ದೀನಿ, ಪರವಾಗಿಲ್ಲ, ಇವಾಗ ಚೆನ್ನಾಗಾಗಿದ್ದಾಳೆ. ಆಮೇಲೆ ನನಗೆ ತುಂಬ ಜನ ಸಿಸ್ಟರ್ ನಿಮ್ಮ ಪಾಪುದು ಡ್ರೆಸ್ಸು ರೆಡಿಮೇಡ್ ತೊಗೊಂಡಿದ್ದ ಇಲ್ಲ ಸ್ಟಿಚ್ ಮಾಡಿಸಿದ್ದ, ಎಲ್ಲಿ ಮಾಡಿಸಿದ್ರಿ, ಅದು ಸ್ಯಾರಿನಲ್ಲಿ ಮಾಡಿಸಿದ್ದ ಅಂತೆಲ್ಲ ಕೇಳಿದ್ದೀರಾ. ಅದು ಎಕ್ಸ್ಟ್ರಾ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು, ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನೇ ಬಟ್ಟೆನ ಹುಡುಕಿ ತೊಗೊಂಡಿದ್ದು. ಮೈಸೂರಲ್ಲಿ ಮೀನಾ ಬಜಾರ್ಗೆ ಹೋಗಿದ್ದೆ ನಾನು ತೊಗೊಬರೋಕ್ಕೆ. ನೋಡಿ ಅಲ್ಲೋಗಿ ನಿಂತ್ಕೊಂಡವಳೆ. ಅಷ್ಟೇ. ನನ್ನ ಸ್ಯಾರಿನ ನಾನು ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ, ಆದರೆ ಇದೇ ಬ್ಲಾಗಲ್ಲೇ ತೋರಿಸ್ತೀನಿ. ಸ್ಯಾರಿ ಮತ್ತು ಬ್ಲೌಸು ಡಿಸೈನ್ಸ್ ಎಲ್ಲ ಯಾವ ಥರ ಮಾಡಿಸ್ದೆ, ಎಷ್ಟಾಯಿತು ಅಂತೆಲ್ಲ. ಟೋಟಲ್ 2 ಸ್ಯಾರಿ ವೇರ್ ಮಾಡಿದ್ದು ನಾನು ಅವತ್ತು. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಎಷ್ಟಾಯಿತು ಏನು ಅಂತೆಲ್ಲ. ಏನಿಲ್ಲ, ಇವಾಗ ಹೋಗ್ತಾ ಇದ್ದೀವಿ, ಹೊಸೂರಿಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಹೊಸೂರಿಗೆ ಹೋಗ್ತಾ ಇರೋದು ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ. ಸಾಧ್ಯ ಆದರೆ ನಮ್ಮ ಅಮ್ಮ, ಅಪ್ಪಾಜಿ, ನನ್ನ ತಂಗಿ ಎಲ್ಲರೂ ತೋರಿಸ್ತೀನಿ. ಇಲ್ಲ ಅಂದರೆ ಇಲ್ಲ, ಸಾಧ್ಯ ಆದರೆ ಮಾತ್ರ ವಿಡಿಯೋ ಮಾಡ್ಕೊಳ್ತೀನಿ ಅಷ್ಟೇ. ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇದ್ದೀನಿ. ನೋಡಿ, ಆವಾಗಲೇ ಡ್ರೈವಿಂಗ್ ಮಾಡಬೇಕು. ತಲೆಗೆ ಒಂದು ಏರ್ ಬ್ಯಾಂಡು ಅಥವಾ ಏನಾದರೂ ಕ್ಲಿಪ್ಪು ಏನು ಹಾಕಿದ್ರೂ ಹಾಕಿಸ್ಕೊಳ್ಳಲ್ಲ, ಎಲ್ಲನೂ ಕಿತ್ತಾಕ್ಬಿಡ್ತಾಳೆ. ಎಲ್ಲನೂ ಕಿತ್ತು ಎಸ್ಬಿಡ್ತಾಳೆ. ಹಾಗಾಗಿ ಹಾಕಿಸ್ಕೊಂಡಿಲ್ಲ. ಜುಟ್ಟು ಕಟ್ಟಿದೆ, ಜುಟ್ಟು ಕೂಡ ಹಾಕಿಸ್ಕೊಳ್ಳಲ್ಲ, ಕಿತ್ತಾಕ್ತಾಳೆ ಅಲ್ವಾ. ಇದು ನಿನ್ನೆ ಮಾರ್ನಿಂಗ್ ವಿಡಿಯೋ, ಇದರಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಇವತ್ತು ಯಾವ ಕಾರಣಕ್ಕೋಸ್ಕರ ಊರಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಹೇಳಬೇಕಲ್ವ, ಅದಕ್ಕೆ ಇದು ಕೂಡ ರಿಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ, ಅಂದರೆ ಬೇಗ ಆಗುತ್ತಲ್ವ ಅಂತ. ಅಂದರೆ ಗುರುವಾರ ಇವತ್ತು. ಸೊ ನಾನು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿ ಪೂಜೆ ಕೂಡ ಮುಗಿಸಿದ್ದೆ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಹಾಗೆ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಸಾಂಬಾರು ಉಳ್ಕೊಂಡ್ಬಿಟ್ಟಿತ್ತು ರಾತ್ರಿದು, ಅದನ್ನು ಕೂಡ ಬೇಯಿಸಿ ಇಡ್ತಾಯಿದ್ದೀನಿ. ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ. ರಾತ್ರಿ ಸಾಂಬಾರು ಅಂತ ಆಚೆಗೆ ಚೆಲ್ಲಲ್ಲ, ಊಟ ಮಾಡ್ಕೊತೀವಿ. ಗುರುವಾರ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಯಾಕೆ ಅಂದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ರಾಯರದು ಪ್ರಸಾದ ಸಿಕ್ತು. ಸೊ ಅದು ವಿಡಿಯೋ ನಂಗೆ ಮಾಡ್ಕೊಳಕ್ಕಾಗಿರಲಿಲ್ಲ, ಸಾರಿ. ಬಟ್ ತುಂಬ ಖುಷಿಯಾಯಿತು. ಹೂವು ಎಲ್ಲ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು. ಮನೇಲಿ ಏನಿತ್ತು ಅದನ್ನೇ ಇಟ್ಟು ನಾನು ಪೂಜೆ ಮಾಡಿದ್ದು. ಚೆನ್ನಾಗಿ ಅನ್ನಿಸ್ತು. ರಾಯರು ಪ್ರಸಾದ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಆಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ಮಾಮೂಲಿ ಟೀ ಮಾಡಲೇಬೇಕು. ಅದು ಅಲ್ಲದೆ ಇವಾಗ ಅಮ್ಮ ಅವ್ರು ಬಂದಿದ್ದಾರೆ ಬೆಳ್ತೂರಿಂದ. ಮಾಮೂಲಿ ಅವ್ರು ಜೇಸಸ್ಗೆ ಹೋಗ್ತಾರೆ ಫಿಸಿಯೋಥೆರಪಿಗೆ ಅಂತ ಹೇಳಿ. ಹಂಗಾಗಿ ಅವರು ಹೊರಡಬೇಕಿತ್ತಲ್ಲ, ಅವ್ರಿಗೂ ಕೂಡ ತಿಂಡಿ ಮಾಡಿಕೊಡೋದಿತ್ತು. ಅದೆಲ್ಲ ಆದಮೇಲೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಕಡಲೆಕಾಳು ಮತ್ತು ಬಟಾಣಿ ಇತ್ತು, ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಯಾವುದಪ್ಪ ಕಾಳು ಅಂದರೆ, ನಾವು ಫಂಕ್ಷನಲ್ಲಿ ಬೋಟಿ ಗೊಜ್ಜಿಗೆ ಅಂತ ನೆನೆಸಿದ್ರು, ಜಾಸ್ತಿ ನೆನೆಸ್ಬಿಟ್ಟು ಉಳ್ಕೊಂಡ್ಬಿಟ್ಟಿತ್ತು. ಅದನ್ನು ನಾನು ಸ್ವಲ್ಪ ಮತ್ತು ಸಂಗೀತ ಸ್ವಲ್ಪ ತೊಗೊಂಡೋಗಿದ್ವಿ. ಅದನ್ನು ಮತ್ತೆ ನೆನೆಸ್ಕೊಂಡು ನಾನು ಸಾಂಬಾರು ಮಾಡಿಡ್ತಾಯಿದ್ದೀನಿ. ಸಾಂಬಾರು ಮಾಡಿಟ್ಬಿಟ್ರೆ ಟೆನ್ಷನ್ ಇರೋಲ್ಲ, ಹೊರಗಡೆಯಿಂದ ಬರೋದು ಲೇಟ್ ಆದರೂ ಕೂಡ ಅಡುಗೆ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಜ್ಯುವೆಲ್ರಿ ಶಾಪ್ಗೆ ಅಂತ ಬಂದ್ವಿ ನಾವು.
ಮೈಸೂರಲ್ಲೇ ಜ್ಯುವೆಲ್ರಿ ಶಾಪ್ ಇದು. ನಾನು ಜ್ಯುವೆಲ್ರಿ ಶಾಪ್ ಹೆಸರನ್ನ ಹೇಳಲ್ಲ, ಯಾಕಂದರೆ ಅದು ನಂಗೆ ಹೇಳ್ಬೇಕಂತ ಅನ್ನಿಸ್ತಿಲ್ಲ, ಅದಕ್ಕೋಸ್ಕರ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಿದ್ರದ್ದು ವಿಡಿಯೋನ, ಇಷ್ಟಪಟ್ಟು ಹೋದೆ. ನೋಡೋಣ ಲೈಟ್ ವೇಟ್ ಜ್ಯುವೆಲ್ರಿಗೆ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿ. ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ. ಕಲೆಕ್ಷನ್ ಬಗ್ಗೆ ಮಾತಾಡುವಾಗಿಲ್ಲ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನಾವು ಯಾವ ಥರ ಕೇಳ್ತೀವಿ ಆ ಥರ ತೋರಿಸ್ತಾರೆ. ಕಲೆಕ್ಷನಲ್ಲಿ ಇದಿಲ್ಲ. ಆದರೆ ನನಗೆ ಇವರು ನಮಗೆ ಯಾವ ಥರ ಹೇಳ್ತಾರೆ ಅಂದರೆ, ನಾವು ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಅವ್ರು ನಮಗೆ ಕಣ್ಣಿಗೆ ಕಾಣೋ ಥರನೇ ರೇಟ್ನ ಜಾಸ್ತಿ ಹಾಕ್ತಾರೆ. ನನಗದು ಇಷ್ಟ ಆಗಿಲ್ಲ. ಕೇಳಿದ್ದಕ್ಕೆ ಇಲ್ಲ ಅದು ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂದರು. ನಾನು ಸರಿ ಅಂದ್ಬಿಟ್ಟು ನಮಗೆ ಗೊತ್ತಿರೋ ಜ್ಯುವೆಲ್ರಿ ಶಾಪ್ ಅವ್ರಿಗೆ ನಾನು ಕಾಲ್ ಮಾಡಿದೆ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಭೀಮಾದಲ್ಲಿ ವರ್ಕ್ ಮಾಡ್ತಾರೆ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು. ಅವ್ರ ಪ್ರಕಾರ ಅವ್ರು ಹೇಳಿದ್ದು ಮತ್ತು ನಾನು ಕಾಲ್ ಮಾಡಿದ್ದವ್ರ ಪ್ರಕಾರ ನಮಗೆ ಎಕ್ಸ್ಟ್ರಾ ಇನ್ನೂ ಒಂದು 2,000 to 3,000 ಅಷ್ಟು ಎಕ್ಸ್ಟ್ರಾ ಹೋಗ್ತಿತ್ತು. ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಅಷ್ಟೇ, ಅದು ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ ಅಂತ ಹೇಳಿ ಎದ್ದೇ ಹೋಗ್ಬಿಟ್ರು. ನನಗೆ ಯಾಕೋ ತುಂಬ ರೂಡ್ ಅಂತ ಅನ್ನಿಸ್ತು. ಕಣ್ಣಿಗೆ ಕಾಣ್ತಾನೆ ಹೆಂಗೆ ಯಾರಾದರೂ ಗೊತ್ತಿದ್ದು ಯಾಕೆ ನಾವು ದುಡ್ಡು ಕೊಡಬೇಕಲ್ವ ಎಕ್ಸ್ಟ್ರಾ ಅಂತ ಹೇಳಿ ನಾನು ಜ್ಯುವೆಲ್ರಿ ತೊಗೊಳ್ಳಿಲ್ಲ. ಹಾಗೆ ಜ್ಯುವೆಲ್ರಿ ತೊಗೊಳ್ದೆ ಹಾಗೆ ಬರಬೇಕಾದ್ರೆ ಮನೆ ನೋಡ್ಕೊಬರೋಣ ಅಂತ ಹೋದ್ವಿ. ಅಂದರೆ ಇದು ಈಗ ನೋಡ್ತಿದ್ದೀವಲ್ಲ, ಇದೇ ಮನೇನ ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ನನ್ನ ಹಸ್ಬೆಂಡು. ನನಗೆ ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ ಈ ಮನೆಯಲ್ಲಿ, ಯಾಕಂದರೆ ಕೆಲವೊಂದು ನನಗೆ ಇನ್ನೂ ಅದರಲ್ಲಿ ಫುಲ್ಫಿಲ್ ಆಗಿಲ್ಲ. ಅಂದರೆ ಕಿಚನ್ನು ಸ್ಲ್ಯಾಬ್ ಏನೂ ಇಲ್ಲ, ಜಸ್ಟ್ ಒಂದೇ ಇದೆ. ವಾರ್ಡ್ರೋಬ್ಸು ಒಂದೇ ವಾರ್ಡ್ರೋಬ್ ಇರೋದು. ನನಗದೆಲ್ಲ ಸ್ವಲ್ಪ ಇದಿದೆ. ಬಟ್ ನನ್ನ ಹಸ್ಬೆಂಡ್ ಓಕೆ ಚೆನ್ನಾಗಿದೆ ಮನೆ, ಹೊಸ ಮನೆ ಅಂತ ಹೇಳ್ತಿದ್ದಾರೆ. ಓನರ್ ಹತ್ರ ಮಾತಾಡಿದ್ದೀವಿ. ಅವರು ನೋಡೋಣ ಆದರೆ ನನ್ನ ಮಗಳ ಹತ್ರ ಮಾತಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದೇ ಮನೆ ಕನ್ಫರ್ಮ್ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ ಕಿಚನ್ ಇಷ್ಟೇ ಇರೋದು, ಅದು ಆ ಕಡೆಗೆ ಸ್ಲ್ಯಾಬ್ ಇಲ್ಲ. ಸೊ ನನಗೆ ಹಂಗಾಯಿತು. ಸೊ ಮನೆ ನೋಡ್ಕೊಂಡು ಮನೆಗೆ ಬಂದ್ವಿ. ಈ ಗೋಲ್ಡ್ ಕೂಡ ಏನೋ ನಾನು ತೊಗೊಳ್ಳೋಣ ಅಂದ್ಕೊಂಡೇ ಹೋಗಿದ್ದು ಆ್ಯಕ್ಚುಲಿ. ಮಂಗಲ ಚೈನು ಮತ್ತು ನನ್ನ ಮಗಳಿಗೆ ಒಂದು ಪೆಂಡೆಂಟ್ ತೊಗೊಳ್ಳೋಣ, ಚೋಕರ್ ಥರ ಏನಾದ್ರು ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಲೈಟ್ ವೇಟ್ ಜ್ಯುವೆಲ್ರಿ ಆಗಲಿಲ್ಲ. ಸೊ ಹಂಗೆ ಮನೆಗೆ ಬಂದುಬಿಟ್ಟು ಮಧ್ಯಾಹ್ನ ಸಾಂಬಾರು ಮಾಡಿಟ್ಟು ಹೋಗಿದ್ನಲ್ಲ, ಅದಕ್ಕೇ ರೈಸ್ ಮಾಡಿಬಿಟ್ಟು ಬಜ್ಜಿ ಹಾಕ್ತಾಯಿದ್ದೀನಿ, ಹೀರೆಕಾಯಿ ಬಜ್ಜಿ. ಇದಿಷ್ಟು ನೆನ್ನೆದು. ಅಲ್ಲಿ ನಾವು ಗೋಲ್ಡ್ ತೊಗೊಳಕ್ಕಾಗಲಿಲ್ವಲ್ಲ, ಸೊ ನಮ್ಮೂರಲ್ಲಿ ಹೊಸೂರಲ್ಲಿ ನಾವು ರೆಗ್ಯುಲರಾಗಿ ತೊಗೊಳ್ತೀನಲ್ಲ, ಅಲ್ಲಿ ಗೋಲ್ಡ್ ತೊಗೊಳ್ಳೋಣ ಅವ್ರ ಹತ್ರನೇ ಅಂತ ಹೇಳಿ ಹೋಗ್ತಿರೋದು. ಅವರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಬನ್ನಿ ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದು ಅಲ್ಲದೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರೋ ಜ್ಯುವೆಲ್ರಿ ನಮ್ಮೂರಲ್ಲಿರೋದು. ನಾವು ಚಿಕ್ಕವರಿಂದನೂ ಅವ್ರ ಜ್ಯುವೆಲ್ರಿ ಶಾಪಲ್ಲೇ ತೊಗೊಳೋದ್ರಿಂದ ಗೊತ್ತಿರೋ ಕಡೆ ತಗೋಬೇಕು, ಸ್ವಲ್ಪ ಜಾಸ್ತಿ ಆದ್ರೂ ಅಂತ ಅನ್ನಿಸ್ಬಿಟ್ಟು ಮನೇಲೆಲ್ಲ ಡಿಸ್ಕಸ್ ಮಾಡಿದಾಗ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೊಸೂರಿಗೆ ಹೋಗ್ತಾಯಿದ್ದೀವಿ, ಅಲ್ಲೇ ತೊಗೊಳ್ಳೋಣ ಅಂತ. ನಿಮಗೆ ನಾನು ಡಿಫ್ರೆನ್ಸ್ ಎಷ್ಟು ಬರುತ್ತೆ ಜ್ಯುವೆಲ್ರಿ ಶಾಪಲ್ಲಿ ಹೋಗಿ ನಾನು ಸೇಮ್ ಅಲ್ಲೆಷ್ಟು ಗ್ರಾಮ್ಗೆ ಹೇಳಿದೆ ಇಲ್ಲೆಷ್ಟು ಗ್ರಾಮ್ಗೆ ಹೇಳ್ತಿದ್ದೀನಿ ಎಲ್ಲ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಮುಂದೆ ಆ್ಯಡ್ ಮಾಡಿದ್ದೀನಿ. ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ. ಎಲ್ಲ 916 ಗೋಲ್ಡೇನೆ, ಇವರು 916 ಗೋಲ್ಡೇ ಕೊಡೋದು, ಅವರು 916 ಗೋಲ್ಡೇ ಕೊಡೋದು. ಬಟ್ ಇಲ್ಲಿ ಯಾಕೆ ಈ ಥರ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಡಿಮೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅವರು ಈ ಥರ ಮಾಡ್ತಿದ್ದಾರೆ, ನಂಗೆ ಅದು ಇಷ್ಟ ಆಗಲಿಲ್ಲ. ಇಲ್ಲಿ ಫೈನಲಿ ಅಮ್ಮನ ಮನೆಗೆ ಬಂದೆ. ಅಮ್ಮ ಅವ್ರು ಇಲ್ಲಿ ಫಾರ್ಮ್ ಹತ್ರ ಇದ್ದರು. ನನ್ನ ತಂಗಿ ಮಕ್ಕಳೆಲ್ಲ ಅಲ್ಲೇ ಇದ್ದರು. ಅಮ್ಮ ಎಲ್ಲ ಮಕ್ಳಿಗೂ ಊಟ ತಿನ್ನಿಸ್ತಾನ ಅಂತ ಒಂದು ಬಟ್ಲಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಎಲ್ರಿಗೂ ತಿನ್ನಿಸ್ತಾಯಿದ್ರು. ಹಾಗೆ ಬೆಕ್ಕು ಮರಿ ಆಗ್ತಿತ್ತು ನಮ್ಮದು. ಆ ಬೆಕ್ಕು ಮರಿಗೆಲ್ಲ ಸ್ನಾನ ಮಾಡ್ಸೋಣ ಅಂತ ಹೋಗ್ಬಿಟ್ಟು ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ನೀರು ಮಾಡಾಕ್ಬಿಟ್ಟಿದ್ರು. ಒಂದೇ ಒಂದು ಮರಿ ಇತ್ತು, ಪುಟಾಣಿದು, ತುಂಬ ಚೆನ್ನಾಗಿತ್ತು. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ಅಮ್ಮನ ಮನೆಯಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಯಾಕಂದರೆ ಬ್ಯುಸಿ ಇದ್ದೆ. ನಾನು ಹೋಗೋಷ್ಟರೊಳಗಡೆ ನಾವು 1 ಗಂಟೆ ಆ ಥರ ಆಗೋಯಿತು. ಹೋಗಿ ಊಟ ಮಾಡಿ ಜ್ಯುವೆಲ್ರಿ ಶಾಪ್ಗೆ ಹೋಗೋದಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ವಾಪಸ್ ಮೈಸೂರಿಗೆ ಬರೋದಿತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಅಪ್ಪಾಜಿ ಮತ್ತು ನಾನು ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಆಲ್ರೆಡಿ ಟೈಮ್ ಒಂದು 4 ಗಂಟೆ 4:15 ಆಗಿಬಿಟ್ಟಿತ್ತು. ಆವಾಗ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಸ್ವಲ್ಪ ರಶ್ ಇತ್ತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೂ ಅಷ್ಟೇ ನಮ್ಮೂರಲ್ಲೇ ನಮಗೆ ಫೇಮಸ್ಸು ಜ್ಯುವೆಲ್ರಿ ಶಾಪ್. ನಮಗೆ ತುಂಬಾ ಇಷ್ಟ, ನನಗಿಲ್ಲಂತೂ ತುಂಬ ಸ್ಯಾಟಿಸ್ಫೈ ಆಗುತ್ತೆ ನನಗಿಲ್ಲಿ ಏನೇ ಗೋಲ್ಡ್ ತೊಗೊಂಡ್ರು. ನನ್ನ ಮಗಳಿಗೆ ಬಳೆ ಕೂಡ ನಾನು ಇಲ್ಲೇ ಮಾಡ್ತಿದ್ದು. ಇದೊಂದು ಚೋಕರು ಮತ್ತು ಸರ ಇತ್ತಲ್ಲ, ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅದಕ್ಕೆ ಕೇಳ್ತಾ ಇದ್ದೆ ಅವ್ರ ಹತ್ರ. ನೋಡಿ ಫೈನಲಿ ನನ್ನ ಮಗಳಿಗೆ ದುಡ್ಡು ಬಂದಿತ್ತಲ್ಲ, ಆ ದುಡ್ಡಲ್ಲಿ ಗೋಲ್ಡ್ ಆರ್ಡ್ರ್ ಕೊಟ್ಟಿದ್ದೀನಿ ನಾನು. ಪೆಂಡೆಂಟು ಅಂದರೆ ಚೋಕರ್ ಮಾಡೋದಕ್ಕೆ ಹೇಳಿದ್ದೀನಿ, ಲೈಟ್ ವೇಟಲ್ಲಿ ಪರ್ಲದು. ಮತ್ತು ಮಾಂಗಲ್ಯ ಚೈನ್ ತೊಗೊಳ್ಳೋಣ ಅಂತ ನೋಡಿದೆ. ಮಾಂಗಲ್ಯ ಚೈನ್ ಕೂಡ ಆರ್ಡ್ರ್ ಕೊಡಬೇಕು. ಸ್ವಲ್ಪ ನನ್ನ ಹತ್ರ ಬಜೆಟ್ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೋಸ್ಕರ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ಹಾಗೆ ಪೆಂಡಿಂಗ್ ಇಟ್ಬಿಟ್ಟು ಮಾಂಗಲ್ಯ ಚೈನ್ದು ಏನೋ ಗೊತ್ತಿಲ್ಲ, ಅದು ಯಾಕೋ ಪೆಂಡಿಂಗ್ ಆಗ್ತಾನೇ ಇದೆ. ಈ ಡಿಸೈನ್ ನಾನು ಸೆಲೆಕ್ಟ್ ಮಾಡಿದ್ದೆ, ಲಾಸ್ಟಲ್ಲಿ ಇದೆಯಲ್ಲ ಕರಿಮಣಿದು, ಆ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ.
ತುಂಬ ಚೆನ್ನಾಗಿದೆ ನೋಡಿ. ಈಗ ನಾನು ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಮೈಸೂರಲ್ಲಿ 916 ಗೋಲ್ಡೇನೆ, ಹಾಗೆ ನಮ್ಮೂರಲ್ಲಿ ಹೊಸೂರಲ್ಲಿ 916 ಗೋಲ್ಡೇನೆ, ಎರಡೂ ಕಡೆಯೂ ಅಷ್ಟೇ ತೊಗೊಂಡಿದ್ದು. ಟೋಟಲ್ ಅಮೌಂಟು ಇಲ್ಲಿ 39,555 ಇದೆ, ಅಲ್ಲಿ 37 ಇದೆ. ಇವರು 1 ಗ್ರಾಮ್ಗೆ 6,150 ಹಾಕಿದ್ರು. ನಾನು 5 ಗ್ರಾಮಲ್ಲಿ ತೊಗೋಬೇಕು ಅಂತಿದ್ದಿದ್ದು. ಅದೇ ಅದರ ಪ್ರಕಾರ 30,750 ಆಯಿತು. ವೇಸ್ಟೇಜು 700 ಮಿಲಿ ತೆಗೆದ್ರು ಅವರು 5 ಗ್ರಾಮ್ಗೆ. ಆಮೇಲೆ ಅದುದೇ 4,305 ಆಯಿತು. ಮೇಕಿಂಗ್ ಚಾರ್ಜಸ್ಸು 1,700 ತೊಗೊಂಡ್ರು. ಪರ್ಲ್ಗೆ ಎಕ್ಸ್ಟ್ರಾ 2,800 ಹಾಕಿದ್ರು. ನಮ್ಮೂರಲ್ಲಿ ಯಾವ ಥರ ಆಯಿತು ಅಂದರೆ 1 ಗ್ರಾಮ್ಗೆ 6,100 ಥರ ತೊಗೊಂಡ್ರು ಗೋಲ್ಡ್ಗೆ. ಇಲ್ಲಿ 6,150, ಇಲ್ಲಿ 150 ರೂಪಾಯಿ ಡಿಫ್ರೆನ್ಸ್ ಬಂತು. 6,100 ಥರ 5 ಗ್ರಾಮ್ಗೆ 30,500 ರೂಪಾಯಿ ಆಯಿತು. ಆಮೇಲೆ ವೇಸ್ಟೇಜ್ ಬಂದು ಇಲ್ಲಿ ಅರ್ಧ ಗ್ರಾಮ್ ತೆಗೆದ್ರು, 700 ಮಿಲಿ ತೆಗಲಿಲ್ಲ, 500 ಮಿಲಿ ತೆಗೆದ್ರು. ಅಲ್ಲಿಗೆ 6,100 ಇಂಟು 500 ಮಿಲಿ ತೆಗೆದ್ರೆ 3,050 ರುಪೀಸ್ ಆಯಿತು. ರೂಲ್ಸ್ ಇರೋದೇನು ಅಂದರೆ 10 ಗ್ರಾಮ್ಗೆ 1 ಗ್ರಾಮ್ ವೇಸ್ಟೇಜ್ ತೆಗಿಬೇಕಂತೆ, ಅದೇ ರೂಲ್ಸ್ ಇರೋದು. ಆ ಥರ 5 ಗ್ರಾಮ್ಗೆ ನೀವು ಅರ್ಧ ಗ್ರಾಮೇ ವೇಸ್ಟೇಜ್ ತೆಗಿಬೇಕು, ಅದಕ್ಕಿಂತ ಜಾಸ್ತಿ ತೆಗಿಯೋ ಹಾಗಿಲ್ಲ. ಇವರು 200 ಮಿಲಿ ಎಕ್ಸ್ಟ್ರಾ ತೆಗೆದಿದ್ರು ಮೈಸೂರಲ್ಲಿ. ಆಮೇಲೆ ಮೇಕಿಂಗ್ ಚಾರ್ಜಸ್ಸು ಅಷ್ಟೇ 1,200 ತೊಗೊಂಡ್ರು. ಪರ್ಲಿಗೆ 2,500 ಹಾಕಿದರು. ನಾನೇ ಸೆಲೆಕ್ಟ್ ಮಾಡಿ ಕೊಟ್ಟೆ ಪರ್ಲು, ಅದನ್ನೇ ಹಾಕಿದ್ದಾರೆ. ಟೋಟಲ್ಲು ಇಲ್ಲಿ 39,555 ರೂಪಾಯಿ ಆಗಿದೆ. ಇಲ್ಲಿ ಇದು ಮೈಸೂರಲ್ಲಿ. ಹೊಸೂರಲ್ಲಿ ನಮ್ಮೂರಲ್ಲಿ ಹಾಕಿರೋದು 37,250 ರೂಪಾಯಿ. ಅಲ್ಲಿಗೆ 39,555ರಲ್ಲಿ 37,250 ರೂಪಾಯಿ ನಾವು ಲೆಸ್ ಮಾಡಿದ್ರೆ 2,305 ರುಪೀಸ್ ನಮಗೆ ಇನ್ನೂ ಅಲ್ಲಿ ಜಾಸ್ತಿ ಕೇಳಿದರು ಇಲ್ಲಿ ಮೈಸೂರಲ್ಲಿ ತೊಗೊಳ್ಳೋ ಕಡೆ. ಸೊ ನಮಗೆ ಗೊತ್ತಾಗಲ್ಲ, ಚಿನ್ನದ ಅಂಗಡಿಗೆ ಹೋದಾಗ ಅವ್ರು ಏನು ಹೇಳ್ತಾರೆ ಅದನ್ನೇ ನಂಬ್ಕೊಂಡು ಇದ್ರೂ ಇರ್ಬೋದು ಅಂತ ಕೊಟ್ಬಿಡ್ತೀವಿ. ಅದಕ್ಕೆ ಯಾವಾಗಲೂ ಅಷ್ಟೇ ಗೋಲ್ಡನ್ನ ತೊಗೋಬೇಕಾದ್ರೆ ಹುಷಾರಾಗಿರಿ. ಲೋ ಬಡ್ಜೆಟ್ ಯಾರೂ ಕೂಡ ಹಾಗೆ ಕೊಡಲ್ಲ. ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಗೊತ್ತಿರೋರು ಅಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಎಲ್ಲಿ ಡಿಸ್ಕೌಂಟ್ ಮಾಡ್ತಾರೆ ಅಂದರೆ ಮೇಕಿಂಗ್ ಚಾರ್ಜು ಮತ್ತು ವೇಸ್ಟೇಜಲ್ಲೇ ಅವ್ರು ನಮಗೆ ಡಿಸ್ಕೌಂಟ್ ಮಾಡಿ ಕೊಡೋಕ್ಕಾಗೋದು. ಗೋಲ್ಡ್ ರೇಟಲ್ಲಿ ಯಾವುದೇ ರೀತಿ ಕಡಿಮೆ ಮಾಡೋಕ್ಕಾಗಲ್ಲ. ಸೊ ನಮ್ಮೂರಲ್ಲಿ ನಾನು ಮಾತಾಡಿ ನನಗೆ ಡಿಸ್ಕೌಂಟ್ ಮಾಡಿ ಅಷ್ಟು ಕೊಟ್ಟರು. ನಾನು ಇವಾಗ ಅವ್ರಿಗೆ ಅಮೌಂಟ್ ಕೊಡಬೇಕಾದ್ರೂ ಕೂಡ 1,500 ಆ ಥರ ಕಡಿಮೆ ಮಾಡೇ ಕೊಡೋದು ನಾನು ಅವರಿಗೆ. ಅದಕ್ಕೋಸ್ಕರ ಗೋಲ್ಡ್ ತೊಗೊಳ್ಳೋ ಹುಷಾರಾಗಿರಿ. ನಾನು ಮೈಸೂರಲ್ಲಿ ತೊಗೊಳ್ಳಿಲ್ಲ. ಮನೆಗೆ ಬಂದ್ವಿ, ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ತಂದಿದ್ದೆಲ್ಲ ಎತ್ತಿಟ್ಬಿಟ್ಟು ಅಡುಗೆಗೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ಇವತ್ತು ನಮ್ಮ ಜೊತೆ ಯಾರು ಬಂದಿದ್ದಾರೆ ಗೊತ್ತಾ ನಮ್ಮ ಮನೆಗೆ? ನನ್ನ ಮಗಳು ಬಂದಿದ್ದಾಳೆ. ರಜಾ ಇತ್ತಲ್ವಾ, ಹಾಗಾಗಿ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ. ನನ್ನ ತಂಗಿ ಮತ್ತು ಮಕ್ಕಳು ಬಂದಿದ್ದಾರೆ. ಮನೆಗೆ ಶಿಫ್ಟ್ ಮಾಡಬೇಕಲ್ವ ಹೇಗಿದ್ರು, ಹಾಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಅವ್ರಿಗೂ ಕೂಡ ಒಂದೇ ಕಡೆ ಇದ್ದು ಬೇಜಾರಾಗಿರುತ್ತೆ. ಈಗ ರಜಾ ಬೇರೆ ಇದೆಯಲ್ಲ, ಸ್ವಲ್ಪ ದಿನ ಇದ್ದು ಹೋಗ್ತಾರೆ ಅಂತೇಳಿ ಕರ್ಕೊಂಡು ಬಂದೆ. ಅಣ್ಣ ಪಪ್ಸ್ ಕೊಟ್ಟಿದ್ದರು, ವೆಜ್ ಪಪ್ಸು ಮತ್ತು ಎಗ್ ಪಪ್ಸ್ ಎಲ್ಲ. ಅದು ಆಲ್ರೆಡಿ ತಣ್ಣಗಾಗ್ಬಿಟ್ಟಿತ್ತು. ಬಿಸಿ ಮಾಡಿ ಕೊಟ್ಟಿದ್ದೀನಿ, ಎಲ್ಲರೂ ತಿಂತಾ ಇದ್ದಾರೆ. ಇವಾಗ ಹಾಲು ಕೊಟ್ಟಿದ್ರು ಅಮ್ಮ, ಹಾಲು ಬಿಸಿಗಿಟ್ಟಿದ್ದೀನಿ. ನನ್ನ ಹಸ್ಬೆಂಡು ಚಿಕನ್ ತೊಗೊಬರಕ್ಕೆ ಹೋಗಿದ್ದಾರೆ. ಚಿಕನ್ ಬಿರಿಯಾನಿ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಆಗೋಗುತ್ತೆ ಅಂತ. ಟೈಮು 9 ಗಂಟೆ ಆಗಿಬಿಟ್ಟಿದೆ. ಸೊ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಬೇಗ ಬೇಗ ಎಲ್ಲನೂ ಮಾಡ್ಕೋಬೇಕು. ಆಮೇಲೆ ಅಮ್ಮ ಬೆಣ್ಣೆ ಕೊಟ್ಟಿದ್ದಾರೆ. ಇದ್ರ ಫುಲ್ ಬೆಣ್ಣೆ ಇದೆ ಬಾಕ್ಸಲ್ಲಿ. ತುಪ್ಪ ಕಾಯಿಸಬೇಕು, ಬಟ್ ನಾಳೆ ಕಾಯಿಸ್ತೀನಿ. ಈಗ ಫ್ರಿಜ್ಜಿಗೆ ಇಟ್ಬಿಡ್ತೀನಿ, ನಾಳೆ ಕಾಯಿಸ್ತೀನಿ. ಬೆಣ್ಣೆ ಕೊಟ್ಟಿದ್ದಾರೆ. ಬಿರಿಯಾನಿ ರೆಸಿಪಿ ಏನು ಶೇರ್ ಮಾಡಲ್ಲ, ರೆಗ್ಯುಲರಾಗಿ ಮಾಡೋದೆ, ಜಸ್ಟ್ ಹಾಗೆ ನಿಮಗೆ ತೋರಿಸ್ತೀನಿ ಅಷ್ಟೇ. ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಗಲೇ ಲೇಟಾಗಿ ಹೋಯ್ತಲ್ಲ, 9 ಗಂಟೆ ಆಗೋಗಿತ್ತು. ಬೇಗ ಆಗೋಗುತ್ತೆ ಈ ಬಿರಿಯಾನಿ ಅಂತೂ, ಹಾಗಾಗಿ ಮಾಡ್ತಾಯಿದ್ದೀನಿ. ಮತ್ತು ನಾನು ಮಾಡೋ ಈ ಬಿರಿಯಾನಿಗೆ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರು, ಪೌಡರು ಏನು ಯೂಸ್ ಮಾಡಲ್ಲ. ಎಲ್ಲ ಮನೆಯಲ್ಲೇ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಸಿಗುತ್ತೆ, ನಿಮಗೆ ಚೆಕ್ ಮಾಡಿ. ಇನ್ನೂ ಯಾರಿಗಾದರೂ ಈ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಯಾವಾಗಾದರೂ ಸಪ್ರೇಟಾಗಿ ಬಿರಿಯಾನಿದೇ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ರೆಡಿ ಆಗ್ತಾಯಿದೆ ಬಿರಿಯಾನಿ ಜೊತೆಗೆ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ. ನಾವು ಹೊಸೂರಿಗೆ ಹೋಗಿದ್ವಲ್ವ, ಹೊಸೂರಲ್ಲಿ ಮಟನ್ ಸಾಂಬಾರು ಮಾಡಿ ಚಿಕನ್ನು ಕಬಾಬ್ ಎಲ್ಲ ಮಾಡಿದರು. ಅಲ್ಲೂ ಕೂಡ ತಿನ್ಕೊಂಡು ಬಂದಿದ್ವಿ. ಬಟ್ ಮನೆಯಲ್ಲಿ ಇವರು ಅಮ್ಮ ಊಟ ಮಾಡಿರಲಿಲ್ಲ. ಮತ್ತು ಸಂಡೇ ನಾನ್ ವೆಜ್ ಮಾಡಲಿಲ್ಲ ಅಂದರೆ ಸಂಡೇ ಅಂತಲೇ ಅನ್ನಿಸ್ಕೊಳ್ಳಲ್ಲ ಅಲ್ವ, ಹಾಗಾಗಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಚಿಕನ್ ಕಬಾಬು ಮತ್ತು ಬಿರಿಯಾನಿ. ಆ್ಯಂಡ್ ನೀವು ವಿಡಿಯೋ ಕೂಡ ಇದು ಸ್ಮಾಲ್ ಒಂದು ವಿಡಿಯೋ ಅಂತ ಅನ್ಕೋಬೋದು. ಹಾಗೆ ನಿಮಗೆ ಯಾರಿಗಾದರೂ ಗೋಲ್ಡ್ ಬಗ್ಗೆ ಏನಾದ್ರು ಡೀಟೇಲ್ ಬೇಕು ಅನ್ನೋದಾದರೆ ನಾನು ಅದು ಗೋಲ್ಡ್ ಪೆಂಡೆಂಟ್ ರೆಡಿ ಆದಮೇಲೆ ತೋರಿಸ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ಕಾವೇರಿ ಜ್ಯುವೆಲರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮೂರಲ್ಲಿರೋದು. ಅವ್ರನ್ನ ಕೇಳಿಬಿಟ್ಟು ಅವ್ರ ಕಾಂಟ್ಯಾಕ್ಟ್ನ ನಿಮಗೆ ನಾನು ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಗೋಲ್ಡ್ ತೊಗೋಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು. ಅದೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಷ್ಟೇ ಈ ವಿಡಿಯೋ. ನಾನು ಇವಾಗ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.